ಅತ್ತಿಗೆ ವಿಜಯಲಕ್ಷ್ಮಿ ಅವರ ಹಾರ್ಟ್ ಬ್ರೇಕ್ ಪೋಸ್ಟ್ಗೆ ಕಣ್ಣೀರು ಹಾಕಿದ ಡಿ ಬಾಸ್ ಅಭಿಮಾನಿಗಳು. ಅಭಿಮಾನಿಗಳ ಪೋಸ್ಟ್ ಅನ್ನೇ ಹಂಚಿಕೊಂಡು ಧೈರ್ಯ ತುಂಬುವ ಪ್ರಯತ್ನ ಮಾಡಿದ ವಿಜಯಲಕ್ಷ್ಮಿ ದರ್ಶನ್. ಅತ್ತಿಗೆಗೂ ಸಹ ಡಿ ಬಾಸ್ ಅಭಿಮಾನಿಗಳ ಸಾಂತ್ವನ. ಡಿ ಬಾಸ್ ದರ್ಶನ್ ಮತ್ತು ಇತರರು ಮತ್ತೆ ಸೆರೆಮನೆ ಸೇರಿದ ನಂತರ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಹೇಗಿದ್ದಾರೆ ಮತ್ತು ಅಭಿಮಾನಿಗಳಿಗೆ ಅವರು ಹೇಗೆ ಸಂತೈಸ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಅವರ ಅದ್ಯಾವ ಪೋಸ್ಟ್ಗೆ ಡಿ ಬಾಸ್ ಅಭಿಮಾನಿಗಳ ಹೃದಯ ಚೂರು ಚೂರಾಯಿತು. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆಗಸ್ಟ್ 14 ಡಿ ಬಾಸ್ ದರ್ಶನ್ ಅಭಿಮಾನಿಗಳಿಗೆ ಕರಾಳ ದಿನ. ಬಹುಶಃ ಯಾರೂ ಸಹ ನಿರೀಕ್ಷೆ ಮಾಡಿರಲಿಲ್ಲ ಡಿ ಬಾಸ್ ದರ್ಶನ್ ಮತ್ತು ಇತರರಿಗೆ ನೀಡಿರ್ತಕ್ಕಂಥ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡುತ್ತೆ ಅಂತ. ಆದರೆ ದುರದೃಷ್ಟವಶಾತ್ ಕೆಲವೊಂದು ಕಾರಣಗಳನ್ನು ನೀಡಿ ಹೈಕೋರ್ಟ್ ನೀಡಿದಂತಹ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ. ಹಾಗಾಗಿ ಜಾಮೀನಿನ ಮೇಲೆ ಹೊರಗಿದ್ದಂತಹ ಡಿ ಬಾಸ್ ದರ್ಶನ್ ಮತ್ತು ಇತರರು ಮತ್ತೆ ಜೈಲನ್ನ ಸೇರಿದ್ದಾರೆ. ಇದು ಅವರ ಅಪಾರ ಅಭಿಮಾನಿ ಬಳಗಕ್ಕೆ ನೋವನ್ನುಂಟು ಮಾಡಿದೆ. ಕೆಲ ತಿಂಗಳುಗಳ ಕಾಲ ಬೇಲ್ ಮೇಲಿದ್ದಂತಹ ದರ್ಶನ್ ರವರು ತಮ್ಮ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮತ್ತು ಕುಟುಂಬದೊಂದಿಗೆ ಸಮಯವನ್ನು ಕಳೆದಿದ್ರು. ತುಂಬಾನೇ ಬದಲಾಗಿದ್ರು ಡಿ ಬಾಸ್ ದರ್ಶನ್. ದೇವಸ್ಥಾನಗಳು, ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿ ತಮ್ಮ ಕಷ್ಟಗಳನ್ನೆಲ್ಲ ದೇವರ ಮೇಲೆ ಹೊರಿಸಿದ್ರು ಸಹ ಈಗ ಮತ್ತೆ ಅವರು ಜೈಲು ಪಾಲಾಗಿದ್ದಾರೆ. ಅನಿರೀಕ್ಷಿತವಾಗಿ ಬಂದಂತಹ ಇಂತಹ ತೀರ್ಪಿನಿಂದ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್, ಮಗ ವಿನೀಶ್ ಹಾಗೂ ಅವರ ಕುಟುಂಬ ಅಲ್ಲದೆ ಅವರ ಲಕ್ಷಾಂತರ ಡಿ ಬಾಸ್ ಅಭಿಮಾನಿಗಳ ಹೃದಯ ಚೂರು ಚೂರಾಗಿದೆ. ಇದೇ ಸಮಯದಲ್ಲಿ ಅಭಿಮಾನಿಗಳಿಗೆ ಧೈರ್ಯ ತುಂಬಲೆಂಬಂತೆ ವಿಜಯಲಕ್ಷ್ಮಿ ದರ್ಶನ್ ರವರು ಅಭಿಮಾನಿಯೊಬ್ಬರು ಮಾಡಿದಂತಹ ಪೋಸ್ಟ್ ಅನ್ನೇ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ. ಅದೇನೆಂದ್ರೆ ಇಲ್ಲಿ ನೋಡಿ, ಕಳೆದ ವರ್ಷ ಇದೇ ಸಂದರ್ಭ ನಾವು ದಿಕ್ಕು ತೋಚದ ಹಾಗೆ ನೋವಿನಲ್ಲಿ ಇದ್ದಾಗ ದೇವತೆ ತರ ಬಂದು ನಮಗೆ ಧೈರ್ಯ ತುಂಬಿದ್ರಿ. ಈ ಸಂದರ್ಭ ನಮಗಿಂತ ನಿಮಗೆ ಆಗಿರುವ ನೋವಿಗೆ ಧೈರ್ಯ ಹೇಳುವ ಶಕ್ತಿ ನಮಗೆ ಇಲ್ಲ. ಅದ್ಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲಿರುತ್ತೆ. ಆ ತಾಯಿ ಎಂದೂ ನಿಮ್ಮ ಕೈ ಬಿಡುವುದಿಲ್ಲ. ಕೊನೆ ಉಸಿರು ಇರುವವರೆಗೂ ನಾವು ದರ್ಶನ್ ಅವರ ಅಭಿಮಾನಿಗಳೇ. ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತದೆ. ಒಳ್ಳೆಯತನ ನಮ್ಮನ್ನ ಕಾಪಾಡುತ್ತದೆ. ಕತ್ತಲು ಕಳೆದಂತೆ ಬೆಳಕು ಬರಲೇಬೇಕು ಎಂದು ಅಭಿಮಾನಿಯೊಬ್ಬರು ತಮ್ಮ ಪೋಸ್ಟ್ ಅನ್ನ ಹಂಚಿಕೊಂಡಿದ್ರು. ಇದೇ ಪೋಸ್ಟ್ ಅನ್ನ ಈಗ ಅತಿಗೆ ವಿಜಯಲಕ್ಷ್ಮಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾರೆ. ಅದಲ್ಲದೆ ಮತ್ತೊಂದು ಫೋಟೋವನ್ನು ಹಂಚಿಕೊಂಡು ವಿಜಯಲಕ್ಷ್ಮಿ ಅವರು ಭಾವುಕರಾಗಿದ್ದಾರೆ. ಅದು ದರ್ಶನ್ ಅವರಿಗೆ ತಿಳಿಯದಂತೆ ವಿಜಯಲಕ್ಷ್ಮಿಯವರು ತೆಗೆದಿದ್ದಂತಹ ಒಂದು ಫೋಟೋ. ಆ ಫೋಟೋವನ್ನ ವಿಜಯಲಕ್ಷ್ಮಿಯವರು ಹಂಚಿಕೊಂಡು ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಫೋಟೋವನ್ನ ಹಂಚಿಕೊಳ್ಳುವುದರೊಂದಿಗೆ ಹಾರ್ಟ್ ಬ್ರೇಕ್ ಸಿಂಬಲ್ನ ಹಾಕಿದ್ದಾರೆ. ಈ ಪೋಸ್ಟ್ ಅನ್ನು ನೋಡಿದಂತಹ ಡಿ ಬಾಸ್ ಅಭಿಮಾನಿಗಳು ಸಹ ತುಂಬಾನೇ ಭಾವುಕರಾಗಿದ್ದಾರೆ ಮತ್ತು ಆ ಪೋಸ್ಟ್ ಅನ್ನ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡು ಕುಗ್ಗದಿರಿ ಅತ್ತಿಗೆ, ಎಂದಿನಂತೆ ನಿಮ್ಮೊಂದಿಗೆ ಅಭಿಮಾನಿಗಳ ಸಮೂಹ ಇದ್ದೇ ಇರುತ್ತೆ. ನಿಮ್ಮನ್ನ ಯಾವ ಸಮಯದಲ್ಲೂ ನಾವು ಬಿಟ್ಕೊಡೋದಿಲ್ಲ. ದರ್ಶನ್ ರವರಿಗೆ ಒಳ್ಳೇದು ಆಗೇ ಆಗುತ್ತೆ. ನೀವು ಧೈರ್ಯವಾಗಿದ್ರೆ ನಾವು ಧೈರ್ಯವಾಗಿರ್ತೀವಿ. ತಾಯಿ ಚಾಮುಂಡೇಶ್ವರಿ ಎಲ್ಲ ಒಳ್ಳೆಯದನ್ನೇ ಮಾಡ್ತಾಳೆ. ದಯವಿಟ್ಟು ನಿಮ್ಮ ಆತ್ಮಸ್ಥೈರ್ಯವನ್ನ ಕಳೆದುಕೋಬೇಡಿ ಅಂತೇಳಿ ಅತ್ತಿಗೆ ವಿಜಯಲಕ್ಷ್ಮಿ ಅವರಿಗೆ ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ ಡಿ ಬಾಸ್ ಅಭಿಮಾನಿಗಳು.